ಅವ್ನು ಯಾರು ಅಂತ ಕಂಡು ಹಿಡಿದು ಅವನ ಫೋಟೋ ಸಮೇತ ನಮ್ಗೆ ಒಪ್ಸು. ಆಯ್ತು, ಆದಷ್ಟು ಬೇಗ ಒಪ್ಪಿಸ್ತೀನಿ, ನೀವು ಹೊರಡಿ. ಹೇಗೆ ಹುಡುಕ್ತೀಯಾ? ಕ್ಲೂ ಏನು ಬೇಡವಾ? ಏನಕ್ಕೆ, ನನಗೆ ಗೊತ್ತಿದೆಯಲ್ಲ. ವಾಟ್ ಅದೇ ಯಾರು ಮಾಡಿರ್ಬೋದು ಅಂತ ನನಗೆ ಗೊತ್ತು. ಇದನ್ನೆಲ್ಲ ಮಾಡೋದು ಈ ಊರಲ್ಲಿ 3-4 ಜನ ಮಾತ್ರ. ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕಿ ಆದಷ್ಟು ಬೇಗ ಕ್ಯಾಚ್ ಆಗ್ತೀನಿ. ಈ ಕ್ಯಾಚು ಪ್ಯಾಚು ಅನ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆದಿತ್ಯ, ಅವನ ನಂಬರ್ ಕೊಡು, ಟೈಮ್ ಸೇವ್ ಆಗುತ್ತೆ. ನೋಟ್ ಮಾಡ್ಕೋ. ನನ್ಗೆ ಹೇಳಿ, ಅವನ ನಂಬರ್ನ ನಾನು ಸೇವ್ ಮಾಡ್ಕೋತೀನಿ. ಓಕೆ, 9124. ಈ ನಂಬರು ಆ ಬ್ಲ್ಯಾಕ್ ಮೇಲ್ ಮಾಡಿರೋ ನಂಬರ್ ಇದು. ಲೈ, ಈ ನಂಬರು ಈ ನಂಬರ್ನ ನಾವು ಟ್ರೇಸ್ ಮಾಡಿ ಆದಷ್ಟು ಬೇಗ ಹಿಡಿಯೋಣ ಬಿಡೋ, ನೀನೇನು ಭಯ ಪಡ್ಬೇಡ. ಇವನ್ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಇವನ್ ಹತ್ರಕ್ಕೆ ಬಂದು ದುಡ್ಡು ಕೊಟ್ಟು ಆ ಬ್ಲ್ಯಾಕ್ ಮೇಲ್ ಮಾಡ್ತಿರೋನ್ನ ಹಿಡೀರಿ ಅಂತ ಇವನ್ಗೆ ಕೆಲಸ ಕೊಡ್ತಿದ್ದೀರಾ. ನಿಮ್ಗಿಂತ ದೊಡ್ಡದಾಡ್ರು ಯಾರು ಇಲ್ಲ ಕಣ್ರು. ಲೈ, ಆದಷ್ಟು ಬೇಗ ಅವನ ಬಗ್ಗೆ ನೀನು ತಿಳ್ಕೊಂಡು ನಮಗೆ ಇನ್ಫಾರ್ಮ್ ಮಾಡು. ಆಯ್ತು ಸರ್, ನೀವೇನು ಹೊರಡಿ. ಆದಿತ್ಯ ಬಾ. ಓಕೆ. ಹೆತ್ತು ಮಗ ಮದುವೆ ಆಗ್ತಿದ್ರೆ ಅವನನ್ನ ಕಡೆ ಪಕ್ಷ ಮದುವೆಗಂತರ ತಯಾರು ಮಾಡಿದೆ. ಹೊರಗಿನ ಒಂಥರ ಯಾಕೆ ನೋಡ್ತಿದ್ದೀರಪ್ಪ? ನೋಡೋದ್ ಬಿಟ್ಟು ಬೇರೆ ಏನು ಮಾಡಕ್ಕಾಗದೇ ಇರೋಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ ಶೌರ್ಯ. ನೀನೇನಾದ್ರೂ ರಾಜಲಕ್ಷ್ಮಿನ ಮದುವೆ ಆಗಿದ್ದಿದ್ರೆ ಆನಂದದಿಂದ ಆಡಂಬರದಿಂದ ಮದುಮಗನಾಗಿ ರೆಡಿ ಮಾಡ್ತಿದ್ವಿ. ಆದ್ರೆ ಆ ರಾಕ್ಷಸಿ ಅಸ್ಮಿತಾನ್ ಮದುವೆ ಮಾಡ್ಕೊಳಕ್ ಸಿದ್ಧವಾಗಿದ್ಯಾ? ನಮ್ ದೃಷ್ಟಿಯಲ್ಲಿ ಇದು ಮದುವೆನೇ ಅಲ್ಲ. ಇನ್ನು ಮದುಮಗನಾಗಿ ಹೇಗೋ ರೆಡಿ ಮಾಡೋದು? ಅದಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ ಕಣೋ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಾ ಇದೆ ಆದ್ಯ? ಏನು ನೀನ್ ಪ್ರೀತಿಸ್ತಾ ಇರೋ ಮಾವನ್ ಜೊತೆ ನನಗ್ ಮದ್ವೆ ಮಾಡಿಸ್ತಿದಾರೆ ಇವರು. ನೀನ್ ನೋಡಿದ್ರೆ ಆರಾಮಾಗಿ ನನಗೆ ರೆಡಿ ಮಾಡಿಸ್ತಾ ಇದೆಯಲ್ಲ, ನಿಂಗೇನ್ ಬೇಜಾರಾಗ್ತಿಲ್ವಾ? ಬೇಜಾರು ಯಾಕೆ? ನೀನ್ ಪ್ರೀತಿಸ್ತಿರೋ ಹುಡುಗನ್ಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ತಿದ್ದಾರೆ ಅಲ್ವಾ? ಪ್ರೀತಿ ಇದ್ರೆ ನೋವಿರ್ತಿತ್ತೇನೋ. ಪ್ರೀತಿನೇ ಸತ್ತೋಗಿರುವಾಗ ನೋವೆಲ್ಲಿಂದ ಬರುತ್ತೆ? ಸುಳ್ಳು ಹೇಳಿ ನಿನ್ನ ನೀನು ಮೋಸ ಮಾಡ್ಕೋಬಹುದು ಆದ್ಯ, ಆದ್ರೆ ನನಗ್ ಮೋಸ ಮಾಡಕ್ಕಾಗಲ್ಲ.
ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋ ನಿಜದಲ್ಲೇನೆ ನಿಜ ಇಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಪ್ರೀತಿಸಿದ್ದೀನಿ ಆದ್ಯ. ನನ್ನ ಮನಸ್ಸು ಚೂರಾಗಿದೆ. ಹೀಗಿರುವಾಗ ಮನಸ್ಸಿಗೆ ನೋವಾಗ್ತಿಲ್ಲ ಅಂತ ನಾನು ನಿಂತರನೇ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಪ್ರೀತಿ ಹುಟ್ಟೋದಕ್ಕೆ ಮಾತ್ರ ಸಾಧ್ಯ ಆದ್ಯ, ಅದಕ್ಕೆ ಸಾವಿಲ್ಲ. ನಾವು ಸತ್ರೂ ಸರಿ, ಪ್ರೀತಿ ಜೀವಂತವಾಗೇ ಇರುತ್ತೆ. ನಾವು ಬದುಕಿರೋವರೆಗೂ ಚೂರಾಗಿರೋ ಈ ಪ್ರೀತಿ ನಮಗೆ ಹಿಂಸೆ ಕೊಡ್ತಾನೆ ಇರುತ್ತೆ. ಅಯ್ಯೋ, ಅಬ್ಬಾ ಅಬ್ಬಾ, ಆಹಾ, ಅದ್ಗೆ ನಿಮ್ ಮುಖದಲ್ಲಿ ಎಷ್ಟು ದಿನ ಆದ್ಮೇಲೆ ಕಳೆ ಬಂದಿದೆ ಅದ್ಗೆ. ಆ ಹೊಳಪೆಲ್ಲ ಈ ಬಂಗಾರದಿಂದನೇ. ನನ್ ಗಂಡನ್ಗೆ ಎಣ್ಣೆ ಬಾಟ್ಲು ನೋಡ್ತಿದ್ದ ಹಾಗೆ ಹೊಳಪು ಬರುತ್ತೆ, ನನಗೆ ಬಂಗಾರ ನೋಡಿದ್ರೆ ಹೊಳಪು ಬರುತ್ತೆ. ಎಷ್ಟು ದಿನ ಆಗೋಯ್ತು ಇಷ್ಟು ಒಡವೆಗಳನ್ನ ನೋಡಿ. ಎಲ್ಲ ನಂದೆ. ಇದೇನಕ್ಕ, ಇದನ್ನೆಲ್ಲ ರಾಜಲಕ್ಷ್ಮಿಗೆ ಹಾಕಿ ಅಂತ ಜಾನಕಿ ಅಕ್ಕ ಕೊಟ್ಟಿದ್ದಲ್ವಾ? ಇದೆಲ್ಲ ರಾಜಲಕ್ಷ್ಮಿದಲ್ವಾ? ರಾಜಲಕ್ಷ್ಮಿ ನನ್ ಸೊಸೆ ಆಗ್ತಾ ಇದ್ದಾಳಲ್ಲ, ಮದ್ವೆ ತನಕನೇ ಇದು ರಾಜಿದು. ಮದ್ವೆ ಆದ್ಮೇಲೆ ಇದೆಲ್ಲ ನಂದೆ ತಾನೇ. ಓ, ಆ ದರಿದ್ರ ಚಾರುಯಿಂದ ನಾನ್ ಕಳ್ಕೊಂಡಿದ್ ಒಡವೆಗಳೆಲ್ಲ ಪಟ್ ಅಂತ ನನಗ್ ಸಿಕ್ಬಿಡ್ತು. ನೋಡಿದ್ಯಾ? ಕಾಲ ಕೂಡ್ ಬಂದಾಗ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ಹಾಗೆ ನಿಮ್ ಟೈಮ್ ಸರಿ ಹೋಗಿ ಇಲ್ಲೋಡಿ ಇಷ್ಟೊಂದು ಬಂಗಾರ ಬಂದಿದೆ. ಅತ್ತಿಗೆ, ನಿಮ್ಗೆ ಇಷ್ಟೊಂದು ಬಂಗಾರ ಬಂದಿದೆ ಅಲ್ವಾ? ನನಗೇನು ಇಲ್ವಾ? ನಿನ್ಗೂ ಒಬ್ಬ ಮಗ ಇದಾನಲ್ಲ, ಅವನು ಮದ್ವೆ ಟೈಮಲ್ಲಿ ನಿನ್ಗೂ ಒಡವೆಗಳು ಸಿಗತ್ತೆ. ನನ್ನ ಒಡವೆಗಳ ಮೇಲೆ ಯಾಕೆ ಬಿದ್ದಿದೆ ನಿನ್ ಕಣ್ಣು? ಸರಿ ಬಿಡು. ಸರಿ ಬಿಡು, ತಗೋ ಇದನ್ನ ಇಟ್ಕೋ. ಕಾಲ ಬದಲಾದ್ರೂ ಇವ್ರ ರೀತಿ ನೀತಿ ಮಾತ್ರ ಬದಲಾಗಿಲ್ಲ. ಮತ್ತೆ ಮೂಗ್ ಬಟ್ಟೆನಾ? ಯಾಕೆ ಬೇಡ್ವಾ? ಕೊಡಿಲಿ. ಅಯ್ಯೋ, ಪಾರ್ವತಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಬಾ, ರಾಜಲಕ್ಷ್ಮಿಗೆ ಅಲಂಕಾರ ಮಾಡ್ಬೇಕು. ಅದನ್ನ ಎತ್ಕೊಂಡ್ ಬಾ. ಇದಾ? ಅದೇ, ಬಾ. ನಾನ್ ಹಾಕ್ತೀನಿ.
ಈ ಕೊಡಿ ಅದಕ್ಕೆ ನಾನು ಹಾಕ್ತೀನಿ. ಪರವಾಗಿಲ್ಲ, ನಾನೇ ಹಾಕ್ತೀನಿ. ಸಾಕು ಸಾಕು ಬಿಡು. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನೀಲಿ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರ ಇರೋ ಹಾಗೆ ಹೊಡಿತಾ ಇದೆಯಾ ರಾಜಿ ನೀನು? ಈ ಗೊಂಬೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನ್ ಸೀನು ಪಕ್ಕ ಕೂತ್ಕೊಂಡ್ರೆ ಇನ್ನೂ ಹೊಳಪ್ ಬರುತ್ತೆ ಅಲ್ವಾ ಅತ್ಗೆ? ಹೌದು ಪದ್ಮ, ಸೀನು ಪಕ್ಕದಲ್ಲಿ ಇವಳು ಕೂತ್ಕೊಂಡಿದ್ರೆ ನನ್ ರಾಜಿ ಪಳಪಳ ಅಂತ ಹೊಳಿತಿರ್ತಾಳೆ. ಸೀನಯ್ಯ ನನ್ನ ಮಾತನ್ನು ಕೇಳಿ ಈ ಮದ್ವೆಗೆ ಒಪ್ಕೊಂಡಿದ್ದಕ್ಕೆ ಇವತ್ತು ಈ ಮನೇಲಿ ನಗು, ಈ ಮುಖದಲ್ಲಿ ಕಳೆ, ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ. ಇದಕ್ಕೆಲ್ಲ ಸೀನುನೇ ಕಾರಣ. ಯಾಕೆ? ಯಾರು ಹೊಡೆದ್ರು? ಯಾರು ಹೊಡೆದಿಲ್ಲ. ವಿಮಾನ ತಗೊಳ್ಳುವಾಗ ಕೋಲು ಗಡಿಯಾರಕ್ಕೆ ತಗ್ಲಿ ಕೆಳಗ್ ಬಿದ್ದೋಯ್ತು. ಸುಮ್ನಿರು, ಅಳ್ಬೇಡ. ಅಪ್ಪ ಹೊಡಿತಾರೇನೋ ಮಾವ, ನಂಗ್ ಭಯ ಆಗ್ತಿದೆ ಮಾವ. ಏಯ್, ಏನೀ ಗಲಾಟೆ? ಅಯ್ಯೋ, ಏನಿದು? ಯಾರಿದೇನ್ ಮಾಡಿದ್ದು? ರಾಜಿ, ನೀನೇನಾ? ನಾನು ಮಾವ. ಕಡ್ಡಿ ತಗೊಂಡು ರಾಕೆಟ್ ತಗೋಬೇಕಾದ್ರೆ ಆ ಗಡಿಯಾರ ಕೆಳಗ್ ಬಿದ್ದೋಯ್ತು ಮಾವ. ಅದು ಮರೆಯಕ್ಕಾಗ್ದಿರೋ ಉಡುಗೊರೆ ಕಣೋ. ನನಗೆ ತುಂಬಾ ಹತ್ರದವರು ನನ್ನ ಮೇಲಿರೋ ಅಭಿಮಾನಕ್ಕೆ 20 ವರ್ಷದ ಹಿಂದೆ ಕೊಟ್ಟಿದ್ದಂತ ಉಡುಗೊರೆ.
ಇವತ್ತು ಅದನ್ನ ಒಡೆದು ಹಾಕಿ ಅದ್ರ ಜ್ಞಾಪಕನೇ ಕಳ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲೋ ನೀನು. ದಿನೇ ದಿನೇ ತಲಹರಟೆ ಜಾಸ್ತಿ ಆಗ್ತಾ ಇದೆ ನಿಂದು. ಅಯ್ಯೋ, ನಿನಗೆ ಬೇಡರಿ, ರಾಜಿ ಏನಾಯ್ತೆ ನಿನ್ಗೆ? ಯಾಕಾಗಿಂದ ಹಾಗೆ ಅಳ್ತಾನೆ ಇದೆಯಾ? ಮಾವನ ಅಪ್ಪ ಹೊಡೆದ್ರಲ್ವಾ ಅಮ್ಮ. ಸೀನುಗ್ ಹೊಡೆದ್ರೆ ನೀನ್ ಯಾಕೆ ಅಳ್ತಾ ಇದೀಯೇ? ಇಲ್ಲ, ನನ್ನಿಂದನೇ ಮಾವ ಹೊಡೆಸ್ಕೊಂಡಿದ್ದು ಅಪ್ಪನಿಂದ. ಏನ್ ಹೇಳ್ತಿದ್ಯೇ? ಹೌದಮ್ಮ, ಆ ಗಡ್ಯಾರ ಬಿಡ್ಸಿದ್ದು ಮಾವ ಅಲ್ಲ, ನಾನು. ಸೀನು, ಮಾವ, ಅಲ್ಲ ಕಣ, ಆ ಗಡಿಯಾರನ ಒಡೆದು ಹಾಕಿದ್ದು ರಾಜಿ ಆಗಿದ್ರು ಕೂಡ ನೀನ್ ಯಾಕೆ ಅದನ್ನ ನಿನ್ಮೇಲೆ ಹಾಕೊಂಡೆ? ರಾಜಲಕ್ಷ್ಮಿ ಅಳೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ಲಿಲ್ಲ ಮಾವ. ನೀವ್ ಅವಳನ್ನ ಹೊಡೆಯೋದನ್ನು ನಾನ್ ನೋಡೋದಿಕ್ಕಾಗಲ್ಲ. ಅದಕ್ಕೆ ಆ ತಪ್ಪನ್ನ ನನ್ ಮೇಲೆ ಹಾಕೊಂಡೆ. ಏನಂದ್ರೆ ಈ ಒಡವೆ ತಗೊಂಡು ಬರೋದಕ್ಕೆ ಹೇಳಿದ್ರಿ? ಸೀನಿಗೋಸ್ಕರ ತಗೊಂಡ್ ಬರಕ್ ಹೇಳ್ದೆ ಜಾನಕಿ. ಬನ್ನಿ ಅಣ್ಣ. ಕೂತ್ಕೊಳ್ಳಪ್ಪ, ಕೂತ್ಕೋ. ಕೊಡು ಜಾನಕಿ. ಏನ್ ಮಾವ ಇದು? ನನ್ನ ಮುದ್ದಾದ ಮಗಳು ರಾಜಿನ ಮದುವೆ ಆಗ್ತಿರೋದಕ್ಕೆ ಅಭಿಮಾನದಿಂದ ನಮ್ಮ ಹತ್ರ ಇರೋ ಬಂಗಾರನೆಲ್ಲ ನಿನಗೆ ಕೊಡ್ತಾ ಇದೀವಪ್ಪ. ಇನ್ಮೇಲಿಂದ ಇದೆಲ್ಲ ನಿಂದೇನೆ. ಈ ಒಡವೆಗಳೆಲ್ಲ ನಿಮ್ಮ ಮಾವನಿಗೆ ಮಾಡಿಸಿದ್ದು ಸೀನು. ನಿನಗೆ ಒಪ್ಪಿಗೆ ಆಗುತ್ತೋ ಇಲ್ವೋ? ಮಾವ ಪ್ರೀತಿಯಿಂದ ಏನೇ ಕೊಟ್ರು ನಾನು ಅದನ್ನು ಒಪ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅತ್ತ. ಆದ್ರೆ ಇದೆಲ್ಲದಕ್ಕಿಂತ ನನಗೆ ಬೇಕಾಗಿರೋದು ನಿಮ್ಮಿಬ್ಬರ ಅಭಿಮಾನ, ಆಶೀರ್ವಾದ. ಅದ್ಯಾವಾಗ್ಲೂ ನನ್ನ ಮೇಲಿರ್ಬೇಕು. ಸೀನು, ಮಾವ, ನೀನ್ ಮಾವ ಆಗಿದ್ರು ಕೂಡ ರಾಜಿಗೆ ಯಾವತ್ತೂ ತೊಂದರೆ ಕೊಡದೆ, ಅಳೋ ಹಾಗೆ ಮಾಡದೆ, ಒಳ್ಳೆ ಸ್ನೇಹಿತನಾಗಿ ನಡ್ಕೊಂಡಿದೀಯ. ಅವಳು ತಪ್ಪು ಮಾಡಿದ್ರು ಆ ತಪ್ಪನ್ನೆಲ್ಲ ನಿನ್ ಮೇಲೆ ಹಾಕೊಂಡಿದೀಯ. ಈಗ ಅವಳಿಗೆ ನೀನ್ ಗಂಡ ಆಗ್ತಿದೀಯ. ಗಂಡ ಆದ್ಮೇಲೆ ಕೂಡ ನೀನ್ ಹೀಗೆ ಇರಬೇಕು. ಸರಿ ಮಾವ. ಸೀನು, ರಾಜಿಗೆ ಸ್ವಲ್ಪ ಕೋಪ ಮುಂದು ಕಣೋ. ನಾನು ಅರ್ಥ ಮಾಡ್ಕೋತೀನಿ ಅತ್ತ. ರಾಜಲಕ್ಷ್ಮಿ ಮನ್ಸು ಮಗು ಮನ್ಸು, ಅದಕ್ಕೆ ಆಗಾಗ ಹಠ ಮಾಡ್ತಿರ್ತಾಳೆ. ನಾನು ನೋಡ್ಕೋತೀನಿ ಮಾವ.
ಸೀನುಗ್ ನಮ್ ರಾಜಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಣ್ಣ. ರಾಜಿ ವಿಷಯದಲ್ಲಿ ನಮಗ್ ಕೋಪ ಬರ್ಬೋದೇ ಹೊರತು ಅವನಿಗೆ ಯಾವತ್ತೂ ಕೋಪ ಬರಲ್ಲ. ನಮ್ಮೆಲ್ರಿಗಿಂತ ಚೆನ್ನಾಗಿ ನೋಡ್ಕೋತಾನೆ ಅಲ್ವಾ ಭಾವ? ಕರೆಕ್ಟು ಶಿವರಾಜು. ಸರಿ, ಬೇಗ ಮದುಮಗನಾಗಿ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಸಮಯ ಆಗ್ತಿದೆ. ಜನಕಿ, ರಾಜಿ ತಯಾರಾದ್ಲಾ? ಸಿದ್ಧವಾಗ್ತಾ ಇದ್ದಾಳೆ. ಸರಿ, ನಡಿ.